ತಿರುಗಾಡೋರು ಶರಣರಕ್ಕಾರ ನೀವು ಮಂದಿ ತೋರಿಕೆಗೆ ತಿರುಗಾಡೋದು ಹೋಗೋದು ಅಲ್ಲೇ ಬೆಳಗೋದು ಮತ್ತೊಂದು ಆರಿಸೋದು ಅಲ್ಲೇ ಆರಿಸಿ ಅಂದ್ರೆ ಅವೇ ಊದಿನ ಕಡೆ ತರೋದು ಮತ್ತು ಹಣಮಂದಿರ ಗುಡಿ ಬರೋದು ಮತ್ತು ಬ್ರಹ್ಮಲಿಂಗೇಶ್ವರ ಗುಡಿ ಬರೋದು ಅವೇ ದೇವಿ ಗುಡಿ ಬರೋದು ಅವರೇನು ಚಲೋ ಊದಿನ ಕಡ್ಡೆ ಕೆಟ್ಟ ಕೌಂಟ್ ಏನು ಸುಗಂಧರ ಯಾವಂತೀರಿ ಚಾರಣಕ್ಕೆ ಈಸ್ಕೊಡ್ಲಕತ್ತಾವ ಏನ್ರಿ ನೀವು ತಂದು ಹಚ್ಚಿದ ಹೊಗೆಗೆ ದೇವಿ ಎದಿ ಬಡ್ದಾಳ ಗಾಬ್ರಿಗಳಪ್ಪ ಎಷ್ಟು ಸುಗಂಧ ಅದ ನಾವು ಒಂದು ವಾರ ಬಿಟ್ಟು ಬಿಡ್ಲಾರ್ದಂಗೆ ಅಪ್ಪಿತಪ್ಪಿ ಊದಿನ ಕಡೆ ಹೊಗೆ ತೊಗೊಂಡ್ರನ ನಮ್ಮದು ಕಥೆನೇ ಬಂದ್ರಿ ಒಂದೇ ದಿವಸದಿಂದ ಪ್ರವಚನ ಹೇಳಾಗ ಊದಿನ ಕಡೆ ಹೊಗೆ ಹೋಯ್ತು ಹೊತ್ತುಕೊಂಡು ನಮ್ಮ ಧ್ವನಿನೇ ಬಂದಾಕವ ಹೇಳ್ತಿಲ್ರಿ ನಮಗೆ ಹೊಗೆ ಊದಿನ ಕಡ್ಡಿ ಇವೆಲ್ಲ ನಮ್ಮ ಭಾರಿ ದೊಡ್ಡ ಶತ್ರುಗಳು ನಮಗೆ ಜಗತ್ತಿನಾಗ ಅಂದ ಯಾರು ಭಕ್ತರು ಶತ್ರು ಇಲ್ಲ ಊದಿನ ಕಡೆ ಹೋಗ್ತಾಗಿರುವಂಥ ಪ್ರಸಂಗದೊಳಗೆ ಏನ್ರಿ ಹೆಂಗೆ ಹೋಗ್ತಾಳಲ್ಲ ಹೆಂಗೆ ಕಲ್ಯಾಣ ಸಮೀಪ ಬರ್ತದೋ ಹಂಗಂಗೆ ಅಕ್ಕ ಮಾದೇವಿಗೆ ಮತ್ತಿಷ್ಟಿಂದ ವೈರಾಗ್ಯ ಮುಂದಿಂದ ಹೇಳ್ತಾಳಕಿ ಏನತ್ತ ಮನಿ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ ನೋಡ್ರಿ ಮಾದೇವಕ್ಕ ಹೇಳ್ತಾಳೆ ಮನಿ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದೊಡೆ ನನಗೆ ಇಕ್ಕದಂತೆ ಮಾಡಯ್ಯ ನೋಡ್ರಿ ಏನಂತಾಳ ಮನಿ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದೊಡೆ ನನಗೆ ಇಕ್ಕದಂತೆ ಮಾಡಯ್ಯ ಇಕ್ಕಿದೊಡೆ ಕೈ ಜಾರಿ ಕೆಳಗೆ ಬೀಳುವಂತೆ ಮಾಡಯ್ಯ ಕೆಳಗೆ ಬಿದ್ದಿರ್ತಕ್ಕಂಥದ್ದನ್ನು ನಾನು ಎತ್ತುವ ಮುನ್ನ ಒಂದು ಸುನೆ ಎತ್ತಿಕೊಂಡು ಹೋಗುವಂತೆ ಮಾಡ ಚನ್ನಮಲ್ಲಿಕಾರ್ಜುನ ನೋಡ್ರಿ ಗೆಟ್ ಚಂದ ಹೇಳ್ತಾಳ್ರಿ ಏನಂತಾಳ ಹಸಿವು ತಾಳಾರ್ದಕ್ಕ ಮನಿ ಅಂದ್ರೆ ಭಿಕ್ಷಾ ಬೇಡಂಗೆ ಮಾಡು ನಾನು ಭಿಕ್ಷಾಕನ ಹೋದ್ರೆ ನನಗೆ ಯಾರೂ ನೀಡ್ಲಾರ್ದಂಗೆ ಮಾಡು ನೋಡ್ರಿ ಅವ್ರ ವೈರಾಗ್ಯ ನಾನು ಒಂದು ವೇಳೆ ಅಂದ್ರೆ ಭಿಕ್ಷಾಕನ ಹೋದ್ರೆ ನನಗೆ ನೀಡ್ಲಾರ್ದಂಗೆ ಮಾಡು ಒಂದು ವೇಳೆ ನನ್ನ ಸ್ಥಿತಿ ಗತಿಯನ್ನು ತಗೊಂಡ ಕಂಡು ಅವರು ಒಂದು ವೇಳೆ ನೀಡಿದ್ರು ಕೂಡ ನನ್ನ ಕೈಯನ್ನು ಅವ್ರು ನೀಡುದ್ರಾಗ ಕೈ ಜಾರಿಂದ ಕೆಳಗೆ ಬೀಳಂಗೆ ಮಾಡು ಏನ್ರಿ ಯಾವಾಗಿಂದ ಕೈ ಜಾರಿಂದ ಕೆಳಗೆ ಬೀಳಂಗೆ ಮಾಡು ಅಷ್ಟೇ ಅಲ್ಲ ಮುಂದೊಂದು ಮಾತು ಹೇಳ್ತಾಳೆ ಅಪ್ಪಿತಪ್ಪಿ ಹಸಿವು ತಾಳಾರ್ದಕ್ಕ ಕೆಳಗೆ ಬಿದ್ದಿದ್ದನ್ನು ತೊಗೊಳೋದಕ್ಕಿಂತ ಮೊದಲ ಕೆಳಗೆ ಬಿದ್ದಿದ್ದನ್ನು ಎತ್ಕೊಳ್ಳೋದಕ್ಕಿಂತ ಮೊದಲ ಒಂದು ನಾಯಿ ತೊಗೊಂಡು ಹೋಗಂಗೆ ಮಾಡು ಅಂತ ಇಟ್ಟು ವೈರಾಗ್ಯ ಯಾರಿಂದಾರ ತಾಳಕ್ಕಾಕ್ಕದನ್ರಿ ಕಾಯ ಕರ್ರನೆ ಕಂದಿದರೇನು ಮಾಯ ಮಿರ್ರನೆ ಮಿಂಚಿದರೇನು ಹಗಲ ನಂಗೆಲ್ಲ ರಾತ್ರಿ ಅನ್ನಂಗೆಲ್ಲ ಬಿಸಿಲು ಅನ್ನಂಗೆಲ್ಲ ಚಳಿ ಅನ್ನಂಗೆಲ್ಲ ತಾಯಿ ನಡಿಲಿಕ್ಕತ್ತೇಳಲ್ಲ ಯಾರೋ ಕೇಳೋದ್ರಿಂದ ಹೇಳ್ತಾಳೆ ಕಾಯ ಕರ್ರನೆ ಕಂದಿದರೇನು ಶರೀರ ಬಿಸಿಲಿಗೆ ಅಂದ ಕಪ್ಪು ಹಾಲಕತ್ತದ ಶರೀರ ಮೇಲೆ ಚರ್ಮ ಬಿಸಿಲಿಗೆ ಅಂದ ಸುಟ್ಟು ಹೋಲಕತ್ತದೆ ಏನಾಗ್ಯದ್ರಿ ಹಾವು ಬಂದದೇವ ಹಾಂ ಕುಂದ್ರಮ್ಮ ಏನು ಬಂದಿತ್ತು ರೀ ಹುಳರೇ ಅಲ್ಲೇ ಬಡ್ದು ಬಾಯಾಗ ಹಾಕ್ಕೊಂಡ್ರೆ ಮುಗಿದೋಕ್ಕದ ಏನ್ರಿ ಕೇಳ್ರಿ ಆಯ್ತು ಒಂದು ಸ್ವಲ್ಪ ಏನ್ರಿ ಮುಗಿಸಿಬಿಡ್ತೀನ ಕೇಳ್ರಿ ಇದು ಕೊನೆ ಪ್ರಸಂಗ ಅದದು ಈಟೇ ಅಕ್ಕಮಹಾದೇವಿ ಪುರಾಣ ತಿಳ್ಕೊಳೋದು ನಾ ಹೇಳಿ ನಿಮ್ಗೆ ಅಕ್ಕಮಹಾದೇವಿ ಪುರಾಣ ಅಂತಂದ್ರೇನು ಇದರ ಪವಾಡಗಳು ಅಕ್ಕಮಹಾದೇವಿ ಹಂಗೆ ಮಾಡಲು ಹಿಂಗೆ ಮಾಡಲು ಅಂತರ್ಲೇವಾದ್ಲು ಮಾಯಿಲೇವಾದ್ಲು ಇದು ಇಂಥವು ಏನಿಲ್ಲ ನೋಡ್ರಿ ಅವಳ ಜೀವನ ಎದಕ್ಕೆ ಮುಡುಪಿಟ್ಟಾಳ ಹೇಳ್ತಾಳಕಿ ಏನ್ರಿ ಹಾಗಲ್ಲ ನಂಗೆಲ್ಲ ರಾತ್ರಿ ನನಗೆಲ್ಲ ಅಂಥ ಬಿಸಿಲೊಳಗೆ ಹಿಂಗೆ ನಡೆದು ಮಹಾದೇವಿ ಇಡೀ ಜಗತ್ತಿನೊಳಗಿಂದ ಅವಳಷ್ಟು ಸುಂದರಿನಿ ಯಾರು ಇದ್ದಿದ್ದಿಲ್ಲ ಈ ಬಿಸಿಲಿಗೆ ಅಂದ ಸುಟ್ಟು ಕರ್ರಗಾಗ್ಯಾಳ ಯಾರೇ ಕೇಳಿದ್ರೆ ತಾಯಿ ಏನವ ಇಟ್ಟು ಬಿಸಿಲಾಗಿಂದ ಸಣ್ಣ ವಯಸ್ಸಿನಾಗ ನಡ್ಕೊಂತಿಂದ ಹೊಂಟಿದಿ ನೋಡಿ ನಿನ್ನ ಮುಖ ಹೆಂಗಾಗ್ಯದ ನಿನ್ನ ಚರ್ಮೆಗಿಂದ ಚರ್ಮೆ ಹೆಂಗಾಗ್ಯದ ತಿಳ್ಕೊಂಡ್ರ ಮಹಾದೇವಿ ಅಕ್ಕಂತಾಳ ಏನ್ರು ನೋಡಕ್ಕೆ ಅಂತಾಳ ಕಾಯ ಕರ್ರನ್ನೇ ಕಂದಿದಾರೇನು ಮಾಯ ಮಿರ್ರನೆ ಮಿಂಚಿದಾರೇನು ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿತವಾದ ಈ ಕಾಯ ನಾಯಿ ತಿಂದ್ರೇನು ನರಿ ತಿಂದ್ರೇನಂತ ಏನ್ರಿ ಅವನಿಗೆ ಅರ್ಪಣೆ ಆಗ್ಯದ ತಿಳ್ಕೊಂಡಂದಾಗ ಇದು ಕರ್ರಗಾದ್ರೇನು ಬೆಳಗಾದ್ರೇನು ಏನ್ರಿ ನಾಯಿ ತಿಂದ್ರೇನು ನರಿ ತಿಂದ್ರೇನು ಇದು ಒಂದು ಸರಿ ಅವ ಚನ್ನಮಲ್ಲಿಕಾರ್ಜುನಿಗೆ ಅಂದ ಶರೀರ ಅರ್ಪಣೆ ಆಗ್ಯದತ್ತಂದಾಗ ನೋಡ್ರಿ ಅವಳು ವೈರಾಗ್ಯ ಯಾವಾಗದ ಇಟ್ಟೆಲ್ಲ ವೈರಾಗ್ಯವನ್ನು ತಾಳಿ ದಾರಿಗಿನೂ ಕೂಡ ವಚನ ಸಾಹಿತ್ಯಗಳನ್ನು ಬರೆಯುತ್ತಾ ಏನ್ರಿ ದಾರಿ ಒಳಗಂದ ಯಾರೇ ಭಕ್ತರಿಂದ ಇವಳನ್ನು ನೋಡಿ ದಿಗಂಬರಿ ಇರುವುದನ್ನು ನೋಡಿ ಯಾರೋ ಇವಳು ಮಹಾತ್ಮದಾಳೆ ಯಾರೋ ದೊಡ್ಡ ಶರಣಿ ಅದಾಳೆ ತಿಳ್ಕೊಂಡು ಎಲ್ಲ ಜನ ಬಂದ್ರೆ ಅವಳು ಬೇರೆದು ಏನು ಹೇಳ್ತಿದ್ದಿಲ್ಲ ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ಅಲ್ಲಿ ಕೂಡಿರ್ತಕ್ಕಂಥ ಜನರಿಗೆಲ್ಲ ಏನ್ರಿ ಜ್ಞಾನವನ್ನು ನೀಡ್ತಾ ಮಹಾದೇವಿ ಅಕ್ಕ ನಿಂತಲ್ಲಿ ನಿಂದಿರಲಿಲ್ಲ ಕುಂತಲ್ಲಿ ಕುಂದಿರಲಿಲ್ಲ ಕಲ್ಯಾಣ ದಾರಿ ಕೇಳ್ಕೋತ ನಡಿತಾಳೆ ಒಮ್ಮೆ ಮನಸ್ಸಿನೊಳಗನು ಕೂಡ ಏನೇನೋ ಬರ್ತಿರ್ತದ ಅವಾಗ ಮಹಾದೇವಿ ಅಕ್ಕ ತನ್ನ ಶರೀರದ ಒಳಗಿರ್ತಕ್ಕಂಥ ಇಂದ್ರಿಯಗಳಿಗೆ ಒಂದು ಮಾತು ಹೇಳ್ತಾಳೆ
ಯಾರಿಗೆ ಮನುಷ್ಯರಿಗೆ ಅಂತ ಹೇಳಂಗಿಲ್ಲ. ಅಕ್ಕ ಮಾದೇವಿ ತನ್ನ ಶರೀರದ ಒಳಗಿರ್ತಕ್ಕಂಥ ಇಂದ್ರಿಯಗಳಿಗೆ ಒಂದು ಮಾತು ಹೇಳ್ತಾಳೆ, ಕಾಮವೇ ನಿಲ್ಲು ನಿಲ್ಲು, ಕ್ರೋಧವೇ ನಿಲ್ಲು ನಿಲ್ಲು, ಮದಮತ್ಸರಗಳ ನಿಲ್ಲು ನಿಲ್ಲು, ನಾನು ಚೆನ್ನಮಲ್ಲಿಕಾರ್ಜುನನ ಕಾಣಕ್ಕೆಂದು ಹೊಂಟೀನಿ ಅಂದು ತನ್ನ ಶರೀರದ ಒಳಗಿರ್ತಕ್ಕಂಥ ಕಾಮ ನನಗೆ ಕಾಡಕ್ಕೆಂದು ಹೋಗ್ಬೇಡ, ಕ್ರೋಧ ನನ್ನನ್ನು ಕಾಡಕ್ಕೆಂದು ಹೋಗ್ಬೇಡ, ಮದಮತ್ಸರಗಳು ನನ್ನ ಕಾಡಕ್ಕೆಂದು ಹೋಗ್ಬೇಡ. ಯಾಕೆ ಹತ್ಕೊಂಡ ಕೇಳಿದ್ರ ನಿನ್ನ ಇಂದ್ರಿಯಗಳ ಕಡೆ ನನ್ನ ಮನಸ್ಸು ಇಲ್ಲ, ಮನಸ್ಸು ಎಲ್ಲಿ ಅದ ಹತ್ಕೊಂಡು ಕೇಳಿದ್ರ ಆ ಚೆನ್ನಮಲ್ಲಿಕಾರ್ಜುನ ಕಡೆ ನನ್ನ ಮನಸ್ಸು ಅದು ಹತ್ತಿಕೊಂಡಾಗ ನನ್ನ ಶರೀರಕ್ಕೆ ನೀವು ಕಷ್ಟಗಳು ಕೊಡಬೇಡ್ರಿ ತಂದು ದಾರಿ ಹಿಡ್ಕೊಂಡು ಒಂಟಿಯಾಗಿ ಮಾದೇವಮ್ಮ ಬರ್ತಾಳೆ. ಕೊನೆಯದಾಗಿ ಅಂದರೆ ಇನ್ನೊಂದು 4 ಕಿಲೋಮೀಟರ್ ಉಳಿದಿತ್ತು ಕಲ್ಯಾಣ. ಅದು ಆವಾಗ ಬಸವ ಕಲ್ಯಾಣ ಆಗಿತ್ತು. ಮೊದಲ ಬರೇ ಕಲ್ಯಾಣ ಇತ್ತು. ಯಾವಾಗಿಂದ ಅನುಭವ ಮಂಟಪ ಅಂತಕ್ಕಂಥ ಸ್ಥಾಪನೆಯಾಗಿ ಸಾವಿರ ಶರಣರಂದ ಬಸವಣ್ಣವರ ಕೀರ್ತಿ ಅಂತಕ್ಕಂಥ ಕೇಳಿ ಕಲ್ಯಾಣ ಪಟ್ಟಣಕ್ಕೆ ಅಂತ ಬಂದ ಬಳಕ ಯಾವಾಗ ಅದು ಇಡೀ ಕಲ್ಯಾಣವೆಲ್ಲವೂ ಕೂಡ ಶರಣರಮಯವಾಗಿತ್ತು. ಇಡೀ ಶರಣರಿಂದ ಕಲ್ಯಾಣ ಎಲ್ಲ ತುಂಬಿ ಹೋಗಿತ್ತು. ಅದಕ್ಕೆ ಯಾವ ಕಲ್ಯಾಣ ಹತ್ತುಕೊಂಡು ಕೇಳಿದ್ರೆ ಅದಕ್ಕೆ ಅವಾಗ ಬಸವ ಕಲ್ಯಾಣ ಹತ್ತುಕೊಂಡು ಹೆಸರು ಬಿತ್ತು. ಬಸವ ಕಲ್ಯಾಣ ಇನ್ನೊಂದು 4 ಕಿಲೋಮೀಟರ್ ಇತ್ತು. ಯಾರೋ ಪಾಪ ತಾಯಿ ಮಹಾದೇವಿ ನಡೆದಂದ ಹೈರಾಣಾಗಿ ಸುಸ್ತಾಗಿ ಒಂದು ಗಿಡ ಯಾರೋ ಪುಣ್ಯಾತ್ಮರಿಂದ ಆ ಗಿಡದ ಕೆಳಗೆ ಅಂದ 1-2 ಕಲ್ಲು ಇಟ್ಟಿದ್ರು. ಹೋಗಿ ನಡೆದು ಸುಸ್ತಾಗಿ ಆ ಗಿಡದ ಕೆಳಗೆ ಅಂದ ಕಲ್ಲಿನ ಮೇಲೆ ಅಂದ ಕುಂತಿದ್ಲು. ಇವಳನ್ನು ನೋಡಿದ್ರು. ಯಾಕೆ ದಿಗಂಬರಿಯಾಗಿ ಅಂದ ಬರ್ಲಕ್ಕತ್ತಾಳಲ್ಲ. ಮತ್ತು ಈ ಭಾಗದೊಳಗಿಂದ ಬರಬೇಕಾದ್ರಿಂದ ಕಲ್ಯಾಣಕ್ಕೆ ಹೋಗ್ಬೇಕಲ್ಲ. ಯಾರಿಗೊಂದು ಶರಣರಿಗೆ ಅಂದ ಗೊತ್ತಾಗಿಬಿಡ್ತು. ಮಹಾದೇವಿಯನ್ನು ನೋಡಿಬಿಟ್ರು. ಓಡಿ ಅಂದ ಕಲ್ಯಾಣಕ್ಕೆ ಅಂದ ಬಂದು ಪ್ರಭುದೇವರು ಬಸವಣ್ಣವ್ರ ಮುಂದೆ ಅಂದ ಬಂದು ಹೇಳಿದ್ರು, ಬಸವಣ್ಣ, ಹೇ ಪ್ರಭುದೇವ, ಯಾರೋ ಒಬ್ಬ ಹೆಣ್ಣು ಮಗಳಿಂದ ದಿಗಂಬರಿಯಾಗಿಂದ ಬರ್ಲಿಕ್ಕತ್ತಾಳೆ, ವೈರಾಗ್ಯವನ್ನು ತಾಳೆಂದ ಬರ್ಲಿಕ್ಕತ್ತಾಳೆ. ಇವಾಗ ಬಸವಣ್ಣನವ್ರಂತಾರ ಅಂಥ ದೊಡ್ಡ ಶರಣೆಯಿಂದ ನಮ್ಮ ಕಲ್ಯಾಣಕ್ಕೆಂದ ಬರಕತ್ತಾಳ ತಂದಾಗ ಅವಳನ್ನು ಅದ್ದೂರಿಯಾಗಿಂದ ಕರ್ಕೊಂಡು ಬರಬೇಕು ಅನುಭವ ಮಂಟಪಕ್ಕೆ ತಗೊಂಡು ಬಸವಣ್ಣವ್ರಂದ್ರ. ಬಸವಣ್ಣ ಅಂದರು ಪ್ರಭುದೇವರು ಅವಳನ್ನು ಹಾಗೆ ತರುವುದಿಲ್ಲ. ಅವಳು ನಿಜವಾಗಿರ್ತಕ್ಕಂಥ ವೈರಾಗ್ಯವನ್ನು ತಾಳಾಳವಿಲ್ಲ ಅನ್ನೋದನ್ನು ಪರೀಕ್ಷೆ ಮಾಡಂದ ಅವಳನ್ನು ಏನ್ರಿಗೆ ಕಲ್ಯಾಣಕ್ಕೆಂದ ಕರ್ಕೊಂಡು ಬರಬೇಕು. ಅವಳನ್ನು ಹಾಗೆ ಕಲ್ಯಾಣ ಪಟ್ಟಣದೊಳಗಿಂದ ಕರ್ಕೊಂಡು ಬರೋದಿಲ್ಲ. ಅವಳು ನಿಜವಾಗಿರ್ತಕ್ಕಂಥ ವೈರಾಗ್ಯದ ನಿಧಿ ಹೋದಲ್ಲ. ಅವಳು ವೈರಾಗ್ಯ ತಾಳೇಳನ್ನಿಲ್ಲ. ಅವಳನ್ನು ಪರೀಕ್ಷೆ ಆದ ಬಳಕಂದ ಆಮೇಲೆ ಅಂದ ಕಲ್ಯಾಣ ಕರ್ಕೊಂಡು ಬರಬೇಕು. ಮತ್ತು ಅವಳನ್ನು ಪರೀಕ್ಷೆ ಮಾಡೋಕ್ಕೆಂದು ಯಾರಿಗೆ ಕಳಿಸ್ಬೇಕು? ಎಲ್ಲ ಶರಣರು ಕೂತ್ಕೊಂಡು ವಿಚಾರ ಮಾಡಿದ್ರು. ಯಾರಿಲ್ಲ, ಕಿನ್ನರಿಯ ಬೊಮ್ಮಯ್ಯ ಇದ್ದ. ಕಿನ್ನರಿಯ ಬೊಮ್ಮಯ್ಯನವರು ಶರಣರು ಯಾವಾಗಂದ್ರೆ ಕಿನ್ನರಿ ಬೊಮ್ಮಯ್ಯನವ್ರಿಗೆ ಯಪ್ಪ ಮತ್ತು ಅಲ್ಲಿ ಯಾರೂ ಶರಣಿ ಬಂದಾಳೆ, ಅವಳು ದಿಗಂಬರಿಯಾಗಿ ಅಂದ ಬಂದಾಳೆ, ಅವಳನ್ನು ಕಲ್ಯಾಣಕ್ಕೆಂದ ನೀ ಹಾಗೆ ಕರ್ಕೊಂಡು ಬರೋದಿಲ್ಲ, ಅವಳನ್ನು ಪರೀಕ್ಷೆ ಮಾಡಿ ಕಲ್ಯಾಣಕ್ಕೆಂದ ಕರ್ಕೊಂಡು ಬಾ ತಿಕ್ಕೊಂಡಂದಾಗ ಆಯ್ತ್ರಿಪ್ಪ ತಿಕ್ಕೊಂಡಂದು. ಯಾವಾಗಂದ ಕಿನ್ನರಿಯ ಬೊಮ್ಮಯ್ಯನವರು ಯಾವಾಗಂದ ನಡೀತಾ ಬಂದರು. ಬರುದ್ರಾಗಂದ ಅದೇನು ಗಿಡದ ಕೆಳಗಂದ ಕಲ್ಲಿತ್ತಲ್ಲ ಅಲ್ಲೇ ಕಲ್ಲಿಗಂದ ಏನ್ರಿ ಇದು ಕೊಟ್ಟ ತಲೆ ಗಿಡದ ಬಡ್ಡಿಗೆಂದ ತಲೆ ಕೊಟ್ಟಾಳ. ಅಲ್ಲೇ ನಿದ್ದೆ ನಿದ್ರೆ ಮಾಡಕತ್ತಾಳ. ಯಾರಿಗಾದ್ರೂ ಕೂಡ ಆಯಸ್ಸು ಇರುವುದಿಲ್ಲರಿ ಏನ್ರಿ? ಸ್ವಾಮಿಗಳಿಗೆ ಅವ್ರಿಗೆ ಯಾಕೆ ಆಯಸ್ಸು ಬರ್ಬೇಕ್ರಿ ಅಂದ್ರೆ, ಶರಣರಿಗೆ ಅವ್ರಿಗೆ ಯಾಕೆ ಆಯಸ್ಸು ಬರ್ಬೇಕ್ರಿ ಅಂತ ತಿಳ್ಕೊಂಡ್ರೆ, ಈ ಶರೀರ ಭೂಮಿ ಬಂದದ ತಿಳ್ಕೊಂಡಂದಾಗ ಇದು ಎಲ್ಲರಿಗೂ ಇರೋದೇ, ಎಲ್ಲರಿಗೂ ಇರುವುದೇ ಹೌದಲ್ರಿ? ನಿಮಗೂ ಆಯಸ್ಸು ಹಾಕದ, ನಮಗೂ ಆಯಸ್ಸು ಹಾಕದ, ನಿಮಗೂ ಹಸಿವು ಹಾಕದ, ನಮಗೂ ಹಸಿವು ಹಾಕದ, ನಿಮಗೂ ನೀರಡಿಕೆ ಹಾಕದ, ನಮಗೂ ನೀರಡಿಕೆ ಹಾಕದಿಲ್ರಿ. ಎಲ್ಲರಿಗೂ ಕೂಡ ಇದು ಭಗವಂತ, ಇದು ಸೃಷ್ಟಿ ನಿಯಮ ಅದು. ಇದು ಎಲ್ಲರಿಗೂ ಕೂಡ ಏನ್ರಿ ಎಲ್ಲನೂ ಕೊಟ್ಟಾನ. ಆದರೆ ಮಾದೇವಿ ಅಕ್ಕ ನಡೆದು ಸುಸ್ತಾಗಿ ಹಿಂಗೆ ಗಿಡಕ್ಕೆ ಅಂದ ತಲೆ ಕೊಟ್ಟೆಂದ ಮಲ್ಕೊಂಡಿದ್ಲು. ಕಿನ್ನರಿಯ ಬೊಮ್ಮಯ್ಯನವರು ಕಿನ್ನರಿ ಬಾರಿಸ್ಕೋತಿ ಅಂದ ಬಂದರು. ಯಾವಾಗಂದ ಬರೋದ್ರಾಗ ಇವರು ಕಿನ್ನರಿಯ ನಾದಕ್ಕೆ ಮಾದೇವಿ ಅಕ್ಕ ಎಚ್ಚರ ಆಯ್ತು. ನೋಡ್ತಾಳೆ ಕಿನ್ನರಿ ಬ್ರಹ್ಮಯ್ಯನವರು. ಆದ್ರೆ ಮಾದೇವಿ ಅಕ್ಕಗ ಇವರು ಕಿನ್ನರಿ ಬ್ರಹ್ಮಯ್ಯ ಅದಾರೆ, ಇವರೊಬ್ಬರು ಶರಣರು ಅದಾರ ತಿಳ್ಕೊಂಡಾಕಿ ಗೊತ್ತಿಲ್ಲ. ಆದರೆ ಇವಳೆಂದು ದೊಡ್ಡ ಶರಣ ಇಂಥ ಊರಕ್ಕೆ ತನ್ನೋದು ಕಿನ್ನರಿ ಬೊಮ್ಮಯ್ಯನವ್ರಿಗೂ ಗೊತ್ತಿಲ್ಲ. ಆದ್ದರಿಂದ ಪರೀಕ್ಷೆ ಮಾಡೋಕ್ಕಿಂತ ಪ್ರಭುದೇವರು ಯಾವ ಬಸವಣ್ಣನವರು ಚೆನ್ನ ಬಸವಣ್ಣ ಇವರೆಲ್ಲ ಕೂಡಿ ಆ ಮಹಾದೇವಿಯನ್ನಂದ ಪರೀಕ್ಷೆ ಮಾಡೋಕ್ಕಿಂತ ಕಳಿಸಿಕೊಟ್ಟಾರೆ. ಪರೀಕ್ಷೆ ಮಾಡಿನೇ ಕಲ್ಯಾಣದೊಳಗೆ ಅಂದ ತೊಗೊಂಡು ಯಾವಾಗೆಂದ ಕುಂತಿದ್ಲು. ಹೋಗಿ ಕಿನ್ನರಿಯ ಬೊಮ್ಮಯ್ಯನವರು ಮಗ್ಗಲೆಂದ ಕೂತ್ಕೊಂಡು ಮಹಾದೇವಿ ಅಕ್ಕಗನ್ನ ಕತ್ರು. ಯಾವ ಊರವ ನಿಂದು? ಯಪ್ಪ ನಂದು ಉಡುತಡಿ ಊರ. ಎಲ್ಲಿಗೆ ಹೊಂಟಿದಿ? ನಾನು ಕಲ್ಯಾಣಕ್ಕೆಂದ ಹೋಗ್ಬೇಕು, ಅನುಭವ ಮಂಟಪ ನೋಡಬೇಕು, ಎಲ್ಲ ಶರಣರನ್ನು ನೋಡಬೇಕು, ಅನುಭವ ಮಂಟಪ ಸ್ಥಾಪನೆ ಮಾಡಿರ್ತಕ್ಕಂಥ ಅಪ್ಪ ಬಸವಣ್ಣನನ್ನು ನಾನು ನೋಡಬೇಕು, ಪ್ರಭುದೇವರನ್ನು ನೋಡಬೇಕು. ಅವಳು ಎಲ್ಲಿಗೆ ಬಂದಾಳೆ? ನಿಮ್ಮ ಮೊದಲನೇ ದಿವಸ ಹೇಳಿನಿಲ್ಲ. ಅವಳು ಎಲ್ಲಿಗೆ ಬಂದಾಳ ಹತ್ತುಕೊಂಡದ ಕೇಳಿದ್ರೆ ಅವಳು ಈ ಭೂಮಿಗೆಂದ ಬಂದಿದ್ದೇನೆ ಅಲ್ಲಮ್ಮ ಪ್ರಭುದೇವರನ್ನು ಸೋಲ್ಸಕ್ಕೆ ಹತ್ತುಕೊಳ್ಳೋದನ್ನು ನಾನು ಪ್ರಾರಂಭ ದಿವಸನೇ ನಿಮಗೆಲ್ಲರಿಗೂ ಕೂಡ ಹೇಳೀನಿ. ನಾನು ಪ್ರಭುದೇವರನ್ನು ನೋಡಬೇಕು.
ಇವಳು ನನ್ನನ್ನು ಸೋಲಿಸೋದ್ರ ಸಲುವಾಗಿನೇ ಬಂದಾಳ ಅನ್ನೋದನ್ನು ಯಾರಿಗೆ ಗೊತ್ತಾಗ್ಯದ ತಗೊಂಡೆ ಕೇಳಿದ್ರೆ ಪ್ರಭುದೇವರಿಗೆ ಅಂತ ಗೊತ್ತಾಗದೆ. ಇವಳು ಮಹಾದೇವಿ ಅದಾಳೆ, ಪರಮಾತ್ಮನ ಧರ್ಮಪತ್ನಿಯಾಗಿರ್ತಕ್ಕಂಥ ಪಾರ್ವತಿಯ ಸಾತ್ವಿಕ ಕಳೆಯನ್ನೇ ಮಹಾದೇವಿ ಆಗ್ಯದ ಹುಟ್ಟಿ ಬಂದಾಳ. ಅವಳು ನನ್ನನ್ನು ಸೋಲ್ಸಕತ್ತನ್ನೋದು ಗೊತ್ತಾಗೇನೆ, ಅದಕ್ಕಾಗಿನೇ ಪ್ರಭುದೇವರು ಅವಳನ್ನು ಪರೀಕ್ಷೆ ಮಾಡಿ ಕರ್ಕೊಂಡು ಬರ್ರಿ ಎತ್ತಿಕೊಂಡಂತಾರ. ಸುಮ್ಮನೆ ಕರ್ಕೊಂಡು ಬರೋದಿಲ್ಲ ಏನ್ರಿ, ಸುಮ್ಮನೆ ಕರ್ಕೊಂಡು ಬರೋಂಗಿಲ್ಲ. ಅವತ್ತಿನ ದಿನಮಾನ್ಯ ಹಂಗಿತ್ತು, ಪರೀಕ್ಷೆ ಮಾಡ್ತಿದ್ರು. ಸುಮ್ಮನೆ ಯಾರು ಕಂಡವ್ರಿಗೆ ಅಂದ್ರೆ ಲಿಂಗ ಕಟ್ಟೋದು, ಕಂಡವ್ರಿಗೆ ಅಂದ್ರೆ ಮಂತ್ರ ಉಪದೇಶ ಮಾಡೋದು, ಕಂಡವ್ರಿಗೆ ಅಂದ್ರೆ ಶರಣ ಅನ್ನೋದು, ಈಗೆಲ್ಲ ಲಗ್ನ ಪತ್ರದಾಗ ಈಗೆಲ್ಲ ಹೊಸ ಸ್ಟೈಲ್ ಬಂದದ. ಈಗ ನೋಡ್ರಿ ನೀವು ಲಗ್ನ ಪತ್ರದಾಗ ಹಾಕ್ಲಕತ್ತಾರ ಈಗ. ಅಷ್ಟಾವರಣ ಸಂಪನ್ನೇತ್ ಯಾಕ್ರಿ ಹಾಕ್ತಾರಲ್ಲ, ಅಷ್ಟಾವರಣ ಸಂಪನ್ನೆ ಶರಣೆ ನೀ ಏನ್ರಿ ಹಾಕ್ತಾರೆ ಲಗ್ನ ಪತ್ರದಾಗ ಹಾಕ್ಲಕತ್ತಿರಲ್ಲ. ಅವ ಅಷ್ಟಾವರಣ ಸಪ್ಪ ಅನ್ನತ್ತ. ಅದ್ರ ಕೊಳ್ಳಾಗ ಲಿಂಗ ಬೇಡ, ವಿಭೂತಿ ಬೇಡ, ಏನೇನು ಬೇಡ. ಹಿಡ್ತೀವಿ ಕೊಳ್ಳ ಕುತ್ತಿಗೆನದಂದ ಮಸೂತಿ ಇದ್ದಂಗೆ ಇರ್ತದ. ಅವನಿಗಿದು ಅಷ್ಟಾವರಣ ಸಂಪನ್ನ. ಎಲ್ಲರೂ ಕಂಡವರೆಲ್ಲ ಶರಣರಾದ್ರೆ ಹೆಂಗೆ ರೀ ಹೇಳ್ಯಾರಿಲ್ಲ ಶರಣರು ಏನ್ರಿ. ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ. ಎಲ್ಲರೂ ಶರಣರ ಆಗ್ಲಕ್ಕಾಗಂಗಿಲ್ಲ, ಎಲ್ಲರೂ ಕೂಡ ಭಕ್ತರ ಆಗ್ಲಕ್ಕಾಗಂಗಿಲ್ಲ. ಸುಂಬರಿ ಅಂದ ಹಣಿ ಮೇಲೆ ರಬ್ಬಾಗಿ ಬಿತ್ತಿ ಹಚ್ಕೊಂಡು ಕೈಯಾಗ ಒಂದು ತಮ್ಮಿ ನೀರು ಹಿಡ್ಕೊಂಡು 2 ಊದಿನ ಕಡೆ ಹಿಡ್ಕೊಂಡು ಬರಿ ಮೇಲೆ ಇಡೀ ಊರಾಗಿನ ಗುಡಿಗಳೆಲ್ಲ ತಿರುಗಾಡೋರು ಶರಣರಾಕ್ಕಾರ ನೀವು. ಮಂದಿ ತೋರಿಕೆಗೆ ತಿರುಗಾಡೋದು, ಹೋಗೋದು ಅಲ್ಲೇ ಬೆಳಗೋದು, ಮತ್ತೊಂದು ಆರಿಸೋದು, ಅಲ್ಲೇ ಆರಿಸಿ ಅಂದ್ರೆ ಅವೇ ಊದಿನ ಕಡೆ ತರೋದು, ಮತ್ತು ಹಣಮಂದಿರ ಗುಡಿ ಬರೋದು, ಮತ್ತು ಬ್ರಹ್ಮಲಿಂಗೇಶ್ವರ ಗುಡಿ ಬರೋದು, ಅವೇ ದೇವಿ ಗುಡಿ ಬರೋದು. ಅವರೇನು ಚಲೋ ಊದಿನ ಕಡ್ಡೆ ಕೆಟ್ಟ ಕೌಂಟ್. ಏನು ಸುಗಂಧರ ಯಾವಂತೀರಿ, ಚಾರಣಕ್ಕೆ ಈಸ್ಕೊಡ್ಲಕತ್ತಾವ ಏನ್ರಿ. ನೀವು ತಂದು ಹಚ್ಚಿದ ಹೊಗೆಗೆ ದೇವಿ ಎದಿ ಬಡ್ದಾಳ. ಗಾಬ್ರಿಗಳಪ್ಪ ಎಷ್ಟು ಸುಗಂಧ ಅದ. ನಾವು ಒಂದು ವಾರ ಬಿಟ್ಟು ಬಿಡ್ಲಾರ್ದಂಗೆ ಅಪ್ಪಿತಪ್ಪಿ ಊದಿನ ಕಡೆ ಹೊಗೆ ತೊಗೊಂಡ್ರನ ನಮ್ಮದು ಕಥೆನೇ ಬಂದ್ರಿ. ಒಂದೇ ದಿವಸದಿಂದ ಪ್ರವಚನ ಹೇಳಾಗ ಊದಿನ ಕಡೆ ಹೊಗೆ ಹೊಯ್ತು ಹೊತ್ತುಕೊಂಡು ನಮ್ಮ ಧ್ವನಿನೇ ಬಂದಾಕವ. ಏತಿಲ್ರಿ ನಮಗೆ ಹೊಗೆ, ಊದಿನ ಕಡ್ಡಿ ಇವೆಲ್ಲ ನಮ್ಮ ಭಾರಿ ದೊಡ್ಡ ಶತ್ರುಗಳು. ನಮಗೆ ಜಗತ್ತಿನಾಗ ಅಂದ ಯಾರು ಭಕ್ತರು ಶತ್ರು ಇಲ್ಲ. ಊದಿನ ಕಡ್ಡಿ ಹೊಗೆ ಇವೆರಡು ದೊಡ್ಡ ವಿರೋಧಿಗಳು ನಮಗೆ. ಯಾಕಂದ್ರೆ ಅವು ಚಲೋ ಇಲ್ಲ, ಎಲ್ಲ ಕೆಮಿಕಲ್ ಹಾಕಿ ಇದು ಮಾಡ್ಲಕತ್ತಾರ. ಅವಾಗಿನ ಹಂಗೆ ಅಂದ ಏನ್ರಿ ಗುಗ್ಗಳ ಊದ ಅವಾಗೆಲ್ಲ ಎಷ್ಟು ಒಳ್ಳೆ ಕಿಮ್ಮತ್ತಿನ ಸಿಗ್ತಿದ್ದು. ಆ ಗುಗ್ಗಳ ಬರೇ ಅಂದ ಊದು ಹಾಕಿದ್ರೇ ದೆವ್ ಹೋಗಿದ್ದು. ಈಗಿನ ಊದು ಹಾಕಿದ್ರೆ ಹೋಗಿ ದೇವ್ರು ಹೊಳ್ಳಿ ಬರ್ತಾವೆ ದೆವ್ಗಳು. ಹೌದಾ ಇಲ್ಲ, ಈಗಿನ ಊದು ಹಾಕಿದ್ರೆ ಹೋಗಿದ್ದು ದೆವ್ ಹೊಳ್ಳಿ ಬರ್ತದೆ. ಅಲ್ಲ ಇದು ಅಲ್ಲ, ಇದು ಏನ್ರಿ ನಾವೆಲ್ಲರೂ ಊದಿನ ಕಡೆ ತೊಗೊಂಡಂದ ಹಿಂಗೆ ಮನೆ ಊರಾಗಿನ ಗುಡಿ ತಿರುಗಾಡೋರೆಲ್ಲ ಶರಣರ ತೊಗೊಂಡಂದ್ರೆ ಅವ್ರು ಶರಣರಾಗಕ್ಕಾಗಂಗಿಲ್ಲ ಏನ್ರಿ. ಅವ್ರು ಹೇಳ್ತಾರೆ ಲಕ್ಷಕ್ಕೆ ಒಬ್ಬನೇ ಭಕ್ತ ಅಕ್ಕನ, ಲಕ್ಷ ಜನರದಾಗ ಒಬ್ಬ ಭಕ್ತ ಅಕ್ಕನತ್ತ, ಕೋಟಿ ಜನರದಾಗ ಒಬ್ಬ ಶರಣ ಅಕ್ಕನತ್ತ. ಶರಣಾಗೋದು ಎಷ್ಟು ಕಠಿಣ ಇದ್ದಿರ್ಬೇಕು ಲೆಕ್ಕ ಹಾಕ್ರಿ ನೀವು. ಇವತ್ತು ಮಾದೇವಿ ನೋಡಿ ಬರೀ ಶರಣಿ ಅನಿಸ್ಕೋಬೇಕಾದ್ರೆ ಇವತ್ತು ಎಷ್ಟು ವೈರಾಗ್ಯ ಅಂತಗನ ತಾಳೆ ಏನ್ರಿ. ತಂದೆ ತಾಯಿ ಅಂತಗನ ಬಿಟ್ಟು ಚನ್ನಮಲ್ಲಿಕಾರ್ಜುನ ನನ್ನ ಗಂಡ, ಚನ್ನಮಲ್ಲಿಕಾರ್ಜುನ ನನಗೆಲ್ಲಾನು ಕೂಡ ತಗೊಂಡು ಅಂತ 18 ವರ್ಷದ ತರುಣಿ ಎಲ್ಲಿ ಶಿವಮೊಗ್ಗ ಜಿಲ್ಲೆ 800 ಕಿಲೋಮೀಟ್ರ್ ಅಂದ ಒಂಟಿಯಾಗಿ ಅದು ನಡ್ಕೋತ ಬರ್ತಾಳೆ. 8 ಕಿಲೋಮೀಟ್ರ್ ರೀ, 800 ಕಿಲೋಮೀಟ್ರ್. ನಮ್ಗೆ ಇಲ್ಲಿದ್ದಿಲ್ಲೇ ಮನೆಯಿಂದ ಬಂದು ಇಲ್ಲಿ ಗುಡಿಯಾಗ ಕೂತ್ಕೊಂಡು ಪುರಾಣ ಕೇಳೋಕ್ಕಾಗಲ್ದು ಏನ್ರಿ. ಯಾವಾಗಿಂದ ಕಿನ್ನರಿಯ ಬೊಮ್ಮಯ್ಯ ಬಂದ, ಪಾಪ ನಿದ್ದೆ ಹತ್ತಿತ್ತು, ಕಿನ್ನರಿಯ ನಾದ ಮಾಡ್ಕೊಂತ ಹಿಂಗೆ ನುಡಿಸ್ಕೊತಿಂದ ಬಂದಂದ ಕೇಳಕತ್ತಾನವ, ನಿಂದು ಯಾವೂರ ಯಪ್ಪ? ನಂದಂದ ಬುಡುತಡಿ ಅದ. ಎಲ್ಲಿಗೆ ಹೋಗ್ತಿದಿ? ನಾನು ಕಲ್ಯಾಣಕ್ಕೆಂದ ನಡೆದೀನಿ. ಇನ್ನು ಕಲ್ಯಾಣ ಎಷ್ಟಾಕೈತೆಪ್ಪ ಇಲ್ಲಿದು? ಕೇಳ್ತಾಳ ಮಾದಿಬೇಕ, ಇಲ್ಲಿದಿಂದ ಕಲ್ಯಾಣ ಎಷ್ಟಾಕೈತಿ? ಕಲ್ಯಾಣ ಇಲ್ಲ, ಸ್ವಲ್ಪ ಸಮೀಪ ಬಂತವ. ಈಗ ಕಲ್ಯಾಣಕ್ಕೆಂದ ಯಾಕೆ ಹೋಗ್ಲಕತ್ತಿದಿ? ಅವಾಗಿಂದ ಮಹಾದೇವಿ ಅಕ್ಕ ಹೇಳ್ತಾಳೆ, ಕಲ್ಯಾಣದ ಒಳಗೆ ಅಪ್ಪ ಬಸವಣ್ಣನವರು ಅನುಭವ ಮಂಟಪನ ತಗೊಂಡು ಸ್ಥಾಪನೆ ಮಾಡ್ಯಾರೆ. ನಾಡಿನ ಮೂಲೆಗಳಿಂದ ಎಲ್ಲ ಶರಣರು ಕುಣಿದು ಬಂದಾರೆ. ಎಲ್ಲ ಶರಣರೆಲ್ಲ ವಚನ ಸಾಹಿತ್ಯವನ್ನು ಬರೀತಾರೆ. ಅವರಲ್ಲಿರ್ತಕ್ಕಂಥ ಜ್ಞಾನ, ಅವರಲ್ಲಿರ್ತಕ್ಕಂಥ ತತ್ವ, ಇದನ್ನು ಎಲ್ಲವನ್ನು ಕೂಡ ತಿಳ್ಕೋಬೇಕು. ನಾನು ಶರಣರನ್ನು ನೋಡಬೇಕು, ನಾನು ಶರಣರನ್ನು ಕಾಣಬೇಕಂತ ಹಂಬಲದಿಂದ ನಾನು ಕಲ್ಯಾಣಕ್ಕೆಂದ ಬರಕತ್ತೀನಿಪ್ಪ ತಿಳ್ಕೊಂಡಂದಾಗ ಕಿನ್ನರಿಯ ಬೊಮ್ಮಯ್ಯ ಅಂತ ನಾನು ನಿನ್ನ ತೆಲಿಗಿರಿ ಕೆಟ್ಟದ ನಂದು ನೋಡಿ. ಕಿನ್ನರಿ ಬೊಮ್ಮಯ್ಯ ಅಂತ ನಮ್ಮ ಮಾದಿವಿ ಯಾಕೆ ನೀನು ತೆಲಿಗಿರಿ ಕೆಟ್ಟದೇನು? ಅಲ್ಲ, ನಿನ್ನ ರೂಪ ಏನು, ನಿನ್ನ ಅಂದಾಜ್ ಚಂದ ಏನು, ಎಷ್ಟು ಸೌಂದರ್ಯವತಿಯಾಗಿರ್ತಕ್ಕ ನೀನು, ಎಷ್ಟು ರೂಪವತಿಯಾಗಿರ್ತಕ್ಕಂಥ ನೀನು. ಅಲ್ಲಿದಿಂದ ದಿಗಂಬರಿ ಬಂದಿದ್ದೀನಿ ಕಲ್ಯಾಣ ನೋಡಕ. ಯಾಕಿಟ್ಟಂದ ಕಷ್ಟಪಡಕತ್ತಿದಿ? ಯಾಕಿಟ್ಟು ನೀನು ತೊಂದರೆ ತಗೊಳಕತ್ತಿದಿ? ಹುಚ್ಚವ ಬುದ್ಧಿಗಿದ್ದಿ ಎಲ್ಲಿಟ್ಟಿದಿ ನೀನು? ಈಗ ನನಗೂ ಕೂಡ ಮದುವೆ ಆಗಿಲ್ಲ. ಆ ಅನುಭವ ಮಂಟಪದೊಳಗೆ ಅಲ್ಲೇನದ
ಏನ್ರಿ ಅಲ್ಲಿ ಶರಣರ ಬಲ್ಲಿ ಏನದ? ಯಾಕೆ ಸುಮ್ಮನೆ ಅಂದ್ರೆ ನೀನು ಕಷ್ಟಪಡಕತ್ತೀರಿ? ಬೇಡ, ನೀ ಯಾವ ಕಲ್ಯಾಣಕ್ಕೂ ಹೋಗೋದು ಬೇಕಾಗಿಲ್ಲ, ನೀನು ಎಲ್ಲಿನೂ ಕೂಡ ಹೋಗೋದು ಬೇಕಾಗಿಲ್ಲ. ಈಗ ನನಗೂ ಕೂಡ ಮದುವೆ ಆಗಿಲ್ಲ, ನನ್ನನ್ನು ನೀನು ಮದುವೆ ಮಾಡ್ಕೋ, ನಾವಿಬ್ಬರು ಸುಖದಿಂದ ನನ್ನ ಜೀವನ ಕಳೆನೋ. ಎದಕ್ಕೆ ನಾನು ಅನುಭವ ಮಂಟಪ ಕೊಂಟಿದ್ದಿತ್ತು ಕುಣೋದು ಕೆನ್ನರಿಯ ಬೊಮ್ಮಯ್ಯ ಮಾದೇವಿ ಅಕ್ಕಗೆ ಅಂತ ಹೇಳಕತ್ತ. ನೋಡಿ ನಿನ್ನ ಶರೀರ ಅಂದ್ರೆ ಹೆಂಗಾಗ್ಯದೆ. ಎಲ್ಲಿ ಶಿವಮೊಗ್ಗ ಜಿಲ್ಲೆ ಅವತ್ತಿನ ದಿನ ಬಂದು ಈಗ ಅಂದ್ರೆ ಕಿಲೋಮೀಟ್ರ್ ಅಳತಿ ಗೊತ್ತಾವ. ಅವಾಗೆಲ್ಲ ಕಿಲೋಮೀಟ್ರ್ಗಳ್ರಿ ಹರಿದಾರಿ ತೊಗೊಂಡು ಇರ್ತಿದ್ವು. ನೀ ಅಟ್ಟು ದೂರಿನಿಂದ ಇಟ್ಟು ದಿಗಂಬರಿ ಆಗಿ ಅಂದ್ರೆ ನೀನು ಬರಲಿಕ್ಕೆ ಅಂದ್ರೆ ನೀನು ತೆಲಿಗಿಲಿ ಕೆಟ್ಟದ ನಿನಗೆ. ಯಾಕೆ ಸುಮ್ಮನೆ ಜೀವನ ಹಾಳು ಮಾಡ್ಕೋತಿದ್ದಿ? ಯಾಕೆ ನಿನ್ನಿಂದ ಬದುಕಂತ ತಗೊಂಡು ಹಾಳು ಮಾಡ್ಕೋತಿದ್ದಿ? ನಿನಗಿನ್ನೂ ಈಗ 18 ವರ್ಷ ಇಟ್ಟು ತುಂಬ ಯೌವನದೊಳಗೆ ಇರ್ತಕ್ಕಂಥವನೇನು, ಯಾಕೆ ನಿನ್ನ ಜೀವನ ಹಾಳು ಮಾಡ್ಕೋತಿದ್ದಿ? ಬೇಡ, ನೀ ಜೀವನ ಹಾಳು ಮಾಡ್ಕೊಡೋದು ಬೇಡ, ನನ್ನನ್ನು ನೀನು ಮದುವೆ ಮಾಡ್ಕೋತಿಕೊಂಡಂದಾಗ ಅವಾಗಿಂದ ಆಕೆ ಹೇಳ್ತಾಳೆ, ಚೆನ್ನಮಲ್ಲಿಕಾರ್ಜುನನೇ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದಿರು ಒಯ್ದು ಒಲೆಗೆ ಹಾಕಿ ಸುಡು ಅಂತಾಳೆ. ಸಾಕ್ಷಾತ್ ಚೆನ್ನಮಲ್ಲಿಕಾರ್ಜುನೇ ನನಗೆಂದ ಗಂಡನಾಗ್ಯಾನ. ಈ ಲೌಕಿಕದ ಗಂಡಂದಿರು ತೊಗೊಂಡು ನಾನೇನು ಮಾಡಲಿ? ಇಲ್ಲಿಲ್ಲ, ನಾನು ಯಾವ ಮದುವೆಗೆ ಮಾಡ್ಕೊಳಂಗಿಲ್ಲ. ನಾನು ಶರಣರನ್ನು ನೋಡಬೇಕು, ನಾನು ಅನುಭವ ಮಂಟಪದೊಳಗೆ ಅಂತ ಕೂಡಬೇಕು. ಯಾವಾಗಂದ ಹೇಳ್ತಾನೆ ಕಿನ್ನರಿ ಬೊಮ್ಮಯ್ಯ, ಬೇಡ ಮಾದೇವಿ, ಯಾಕೆ ಸುಮ್ಮನೆ ನೀನು ಜೀವನ ಹಾಳು ಮಾಡ್ಕೊತಿದ್ದಿ? ಬೇಡ, ಬಾಯಲ್ಲಿ ನೋಡು, ನಿನ್ನ ರೂಪ ಎಷ್ಟು ಚಂದಿದೆ, ನೀನು ಎಷ್ಟು ಸೌಂದರ್ಯವತಿ ಆಗಿದೆ. ನಿನ್ನಂಥ ಸೌಂದರ್ಯವತಿ ನನ್ನ ಹೆಂಡತಿ ಆದ್ರೆ ನನಗೊಂದು ಬೆಲೆನೇ ಬೇರೆ ಇರ್ತದೆ. ಬಾ ಬಾ ತಿಳ್ಕೊಂಡಂದು ಹೋಗಿ ಇನ್ನೇನು ಮಾದೇವಿ ಅಕ್ಕನ ಕೈ ಹಿಡಿಬೇಕತ್ತ ಅನ್ನೋದ್ರೊಳಗೆ ಜಗತ್ತಿನೊಳಗೆ ಯಾವ ಶರಣರು ಮಾಡದೇ ಇರ್ತಕ್ಕಂಥ ಲೀಲೆಯನ್ನು ಒಂದೇ ಒಂದು ಮಾಡ್ತಾಳೆ ಮಾದೇವಿ ಅಕ್ಕ. ಯಾವಾಗಿಂದ ಕಿನ್ನರಿಯ ಬೊಮ್ಮಯ್ಯ, ಬಾ ನನ್ನ ಜೊತೆಯೊಳಗೆ ಮದುವೆ ಮಾಡ್ಕೋ, ಬಾ ನಾನು ನಿನ್ನಿಂದ ಚೆನ್ನಾಗಿರನು, ಬಾ ಬಾ ತಿಳ್ಕೊಂಡಂದು ಹೋಗಿ ಮಾದೇವಿ ಅಕ್ಕನ ಕೈ ಹಿಡಿಬೇಕು ಅಂತ ಅನ್ನೋದ್ರೊಳಗೆ ಕ್ಷಣ ಮಾತ್ರದೊಳಗೆ ಮಾದೇವಿ ಅಕ್ಕ ಒಂದು ವಿಚಿತ್ರ ಲೀಲೆ ಮಾಡ್ತಾಳೆ. ಏನನ್ನ? ಒಳಗಿರ್ತಕ್ಕಂಥ ಶರೀರ ಹೊರಗೆ ಹಾಕ್ತಾಳೆ, ಹೊರಗಿನ ಶರೀರ ಒಳಗೆ ಹಾಕಿಬಿಡ್ತಾಳೆ. ತಿಳಿತೇನೆ ನಿಮ್ಗೆ? ಒಳಗಿನ ಶರೀರ ಏನು ಒಳಗೇನಿರ್ತದಲ್ಲ ಈ ಚರ್ಮ, ನಾವು ಇಟ್ಟು ಚಂದ ಯಾಕೆ ಕಾಣ್ತೀವಿ ಅಂತಂದ್ರೆ ತಿರುಗಿರಲಿ ಮಗ ಸುನೋ ಪೌಡ್ರ ಲಿಪ್ಟಿಕ್ಕ ಒತ್ತಿ ಹೊಡಿತೀವಲ್ಲ ಏನ್ರಿ, ಇವೆಲ್ಲ ಯಾವಾಗ ಚಂದ ಕಾಣ್ತೀವಿ ಗೊತ್ತಾ ನಮ್ಗೆ? ಭಗವಂತ ಈ ಶರೀರ ಮ್ಯಾಲಿಂದ 7 ಪದರ ಚರ್ಮ ಕೊಟ್ಟಾನ. ಕಲ್ಪನೆ ಇರಲಿ ಮಗ, 7 ಪದರದ ಚರ್ಮ. ಎಲ್ಲರ ಬಿದ್ರಿ ಮೊಳಕಾಲ ಕೆತ್ತು ಹತ್ತಿಕೊಂಡ್ರೆ ಮ್ಯಾಲಿಂದ ಒಂದು ತೊಗಲು ಹೋದ್ರೂ ಬೆಳ್ಳಗಾಗಿರ್ತದೆ, ಮತ್ತೆ ಬರ್ತದೆ ಮತ್ತೊಂದು. ಒಳಗಿನ ಬೆಳಗಂದು ಇರ್ತದಲ್ಲ, ಇನ್ನೊಂದು ಚರ್ಮ ಇರ್ತದೆ. 7 ಪದರ ಚರ್ಮದ ಐತ್ರೆ. ಇದ್ರ ಕುರ್ತಿನೇ ನವಲ್ಗೊಂದು ನಾಗಲಿಂಗಪ್ಪ ಎಷ್ಟು ಚೆನ್ನಾಗಿ ಅಂತ ಹೇಳ್ತಾನೆ, ಕುರಿ ಕಾಯೋ ಕುರುಬರು ನಾವೇನ ಬಲ್ಲೆವ್ರಿ ಆತ್ಮದನ ಮಾವು, 360 ಕುರಿಗಳ ಹೊಡ್ಕೊಂಡು ಮುನ್ನೋಡ ಹೊರಟವರು ನಾವು. 7 ಸುತ್ತಿನ ಬೇಲಿ ಹಚ್ಚಿ ನಮ್ಮ ಕುರಿಗಳನ್ನಿಟ್ಟಿವ್ರಿ ಚೆನ್ನಾಗಿ ಬಚ್ಚಿ, ಈಡೆಂಬೋ ಬಾಗಿಲ ಹಾಕಿವ್ರಿ ಗಚ್ಚಿ, ಸಿಟ್ಟೆಂಬೋ ನಾಯಿಯ ಬಿಟ್ಟಿವ್ರಿ ಬಿಚ್ಚಿ, ತನು ಎಂಬ ದಡ್ಡಿಯ ಹುಡುಗಿ ತುಂಬಿ ಚೆಲ್ಲಿವ್ರಿ ನಾವು ಹಿಕ್ಕಿಯ ಹೆಡೆಗೆ, ಗುರು ಹೇಳಿದ ವಾಕ್ಯ ಹಾಲಿನ ಗಡಿಗೆ ಕೈಯಾಗ ಹಿಡಿದೇವ್ರಿ ಮುಕ್ತೆಂಬ ಬಡಿಗೆ. ಏನ್ರಿ ಎಷ್ಟು ಚಂದ ಹೇಳ್ತಾನೆ ನವಲ್ಗ ನಾಗಲಿಂಗಪ್ರಿ. ಈ ಶರೀರ ಮೇಲಿಂದ ಹೇಳ್ತಾನಮ್ಮ, ಸ್ಮಶಾನ ಭೂಮಿ ಇದು ಕರಿಯೇ, ಇಲ್ಲಿ ಮೈಸಾಕ ಬಂದೀವ್ರಿ ಈ ನಮ್ಮ ಕುರಿಯೇ, ತೋಳ ಮುರಿದು ಹೋಯಿತು 10 ಕುರಿಯೇ, ನವಲ್ಗೊಂದ ನಾಗಲಿಂಗ ಹೇಳಿದ ಪರಿಯ. ನೋಡ್ರಿ ಏನಂತಾನಮ್ಮ, 7 ಸುತ್ತಿನ ಬೇಲಿ ಹಚ್ಚಿ ನಮ್ಮ ಕುರಿಗಳನ್ನಿಟ್ಟಿವಿ ಚೆನ್ನಾಗಿ ಬಚ್ಚಿ. ನಾಗಲಿಂಗಪ್ಪ ಕುರಿಗಳನ್ನು ಎದಕ್ಕೆ ಹೋಲಿಸ್ತಾನ ಹತ್ಕೊಂಡ ಕೇಳಿದ್ರ, ಇವೇನು ಇಲ್ಲಿ ನಮ್ಮಲ್ಲೆಲ್ಲ ಪೂಜಾರಿಗಳು ಕೈ ತಗೊಂಡ ಕುರಿ ಅದಾವಲ್ಲ, ಆ ಕುರಿ ಅಲ್ಲ. ಯಾವ ಕುರಿ? ನಾವೇನು ವಯಸ್ಸು ಆಯುಷ್ಯ ಎತ್ತುಕೊಂಡು ಅಂತ ಏನೈತಲ್ಲ 365 ದಿನಗಳು ಎತ್ತುಕೊಂಡು ನಾವು ಇನ್ನೊಂದು 365 ದಿನ 365 ದಿನ ಹಿಂಗೆ ಅನ್ಕೋತಿಂದ ನಾವು ಇರ್ತೀವಲ್ಲ, ನಾವು ಅಷ್ಟು ಚೆನ್ನಾಗಿ ಅಂದ ಬಚ್ಚಿಟ್ಟಿವಿ ಎತ್ತ ದಿನಗಳನ್ನು. ಎದ್ರ ಮೇಲೆ? 7 ಸುತ್ತಿನ ಬೇಲಿ ಹಚ್ಚಿ. ಈ ಶರೀರಕ್ಕೆ 7 ಸುತ್ತಿನಿಂದ ಚರ್ಮದ ಏನ್ರಿ ನಾವು ಚೆನ್ನಾಗಿ ಬಚ್ಚಿಟ್ಟಿವತ್ತ. ಯಾವ ದಿನಗಳನ್ನು ನನಗೆ ಅಟ್ಟೈತೆ, ನನಗೆ ಇಟ್ಟಾಯ್ತು, ಏನ್ರಿ ನಾ 8 ವರ್ಷ ಇರ್ತೀನಿ, ನಾ 8 ವರ್ಷ ಇರ್ತೀನಿ. ಎಲ್ಲರೂ ಅಂತೀವಿಲ್ಲ ನಾವು 8 ವರ್ಷ ಇರ್ತೀವಿ, ನಾವು 100 ವರ್ಷ ಅನ್ಕೋತೀವಿ ಹೊಂಟಿವಿಲ್ಲ. ಬರ್ತ್ಡೇ ಮಾಡ್ತೀರಲ್ಲ ನೀವು, ಸುಮ್ಮನೆ ಒಂದು ಮಾತು ಕೇಳ್ತೀನಿ, ಬರ್ತ್ಡೇ ಮಾಡೋದ್ರಿಂದ ಖುಷಿಗೋ ದುಃಖಕ್ಕೋ ಕರೆ ಹೇಳಿ. ಬರ್ತ್ಡೇ ಮಾಡಿ ಕೇಕ್ ಕಟ್ ಮಾಡ್ತೀರಲ್ಲ, ಖುಷಿ ಪಡಬೇಕು ಏನು ದುಃಖ ಪಡಬೇಕು? ಏನು ಪಡ್ಬೇಕು ಯವ್ವ? ಖುಷಿ ಪಡ್ಬೇಕಿಲ್ಲ? ನಗಬೇಕು ಹೆಂಗೆ?